ಸ್ನೇಹಿತರೆ, ನಾವು ಈ ಪ್ರಪಂಚದಲ್ಲಿ ಎಷ್ಟೇ ಎತ್ತರಕ್ಕೆ ಬೆಳೆದರೂ ಆ ಯಶಸ್ಸಿನ ಶಿಖರವನ್ನು ಏರಲು ನಮಗೆ ಮೆಟ್ಟಿಲಾಗಿ ಏಣಿಯಾಗಿ ತಮ್ಮ ಬೆನ್ನನ್ನು ಕೊಟ್ಟವರು ನಮ್ಮ ತಂದೆ ತಾಯಿ. ತಾಯಿ ಅಂದ ತಕ್ಷಣ ನಮಗೆ ಮಮತೆ, ಪ್ರೀತಿ, ಕರುಣೆ ನೆನಪಾಗುತ್ತದೆ. ಆದರೆ ಅಪ್ಪ ಅಂದ ತಕ್ಷಣ ನೆನಪಾಗುವುದು ಶಿಸ್ತು, ಗಾಂಭೀರ್ಯ, ಕೆಲವೊಮ್ಮೆ ವಿಪರೀತ ಎನಿಸುವ ಕೋಪ ಮತ್ತು ಮೌನ. ಇಂದಿನ ಈ ಕತೆ ಕೇವಲ ಶಬ್ದಗಳ ಗುಂಪಲ್ಲ, ಇದು ಪ್ರತಿಯೊಬ್ಬ ಮಗನ ಅಥವಾ ಮಗಳ ಮನೆಯ ಕನ್ನಡಿ, ನಿಮ್ಮ ಹೃದಯವನ್ನು ತಟ್ಟುವ ಸತ್ಯಗಾದೆ. ನನ್ನ ಹೆಸರು ಮಧು. ಇಂದು ನಾನು ಬೆಂಗಳೂರಿನ IT ಹಬ್ನಲ್ಲಿರುವ ಒಂದು ದೊಡ್ಡ ಬಹುರಾಷ್ಟ್ರೀಯ ಕಂಪನಿಯಲ್ಲಿ ಎಕ್ಸಿಕ್ಯೂಟಿವ್ ಆಗಿ ಕೆಲಸ ಮಾಡುತ್ತಿದ್ದೇನೆ. ಪ್ರತಿ ತಿಂಗಳು ಕೈ ತುಂಬ ಸಂಬಳ ಬರುತ್ತದೆ. ಓಡಾಡಲು ಹೊಸ ಐಷಾರಾಮಿ ಕಾರಿದೆ. ವಾಸಿಸಲು ಬೆಂಗಳೂರಿನ ಪ್ರತಿಷ್ಠಿತ ಏರಿಯಾದಲ್ಲಿ ಒಂದು ಸುಸಜ್ಜಿತ ಫ್ಲ್ಯಾಟ್ ಇದೆ. ಹೊರಗಿನ ಜಗತ್ತಿಗೆ ನಾನು ಒಬ್ಬ ಯಶಸ್ವಿ ಉದ್ಯೋಗಿ, ಸುಖಿ ವ್ಯಕ್ತಿ. ಆದರೆ ಇಂದು ಇಷ್ಟೆಲ್ಲ ಸೌಲಭ್ಯಗಳ ನಡುವೆಯೂ AC ರೂಪಿನ ತಂಪು ಗಾಳಿಯಲ್ಲೂ ನನ್ನ ಮನಸ್ಸಿನ ಒಂದು ಮೂಲೆಯಲ್ಲಿ ಒಂದು ದೊಡ್ಡ ನೋವು ಕೆಂಡದಂತೆ ಸುಡುತ್ತಿದೆ. ಪ್ರತಿಯೊಂದು ಕ್ಷಣವೂ ನನ್ನನ್ನು ಕಾಡುತ್ತಿರುವ ಆ ಪಶ್ಚಾತ್ತಾಪಕ್ಕೆ ಕಾರಣ ನನ್ನ ಅಪ್ಪ. ನನ್ನ ಬಾಲ್ಯದ ದಿನಗಳ ಕಡೆಗೆ ಒಮ್ಮೆ ತಿರುಗಿ ನೋಡಿದರೆ ಅಪ್ಪನ ಆ ಗಂಭೀರ ಮುಖವೇ ಕಣ್ಣ ಮುಂದೆ ಬರುತ್ತದೆ. ಹಳ್ಳಿಯ ಆ ಸುಡುವ ಬಿಸಿಲಿನಲ್ಲಿ ಒಂದು ಸಣ್ಣ ಜಮೀನಿನಲ್ಲಿ ಮಣ್ಣಿನ ಜೊತೆ ಮಣ್ಣಾಗಿ ಬೆವರಿಳಿಸಿ ಕೆಲಸ ಮಾಡುತ್ತಾ ನನ್ನನ್ನು ಬೆಳೆಸಿದರು. ಅಂದು ನಾನು 10 ವರ್ಷದ ಬಾಲಕನಾಗಿದ್ದಾಗ ಹಳ್ಳಿಯ ಜಾತ್ರೆ ಅಥವಾ ಹಬ್ಬದ ದಿನಗಳಲ್ಲಿ ನನ್ನ ಗೆಳೆಯರು ಹೊಸ ಆಟಿಕೆಗಳನ್ನು, ಬಣ್ಣ ಬಣ್ಣದ ಬಟ್ಟೆಗಳನ್ನು ತೋರಿಸಿದಾಗ ನಾನು ಆಸೆಯಿಂದ ಅಪ್ಪನ ಹತ್ತಿರ ಹೋಗಿ ಕೇಳುತ್ತಿದ್ದೆ. ಆದರೆ ಅಪ್ಪ ನನ್ನ ಕಣ್ಣುಗಳನ್ನು ನೇರವಾಗಿ ನೋಡದೆ, ಅದಕ್ಕೆಲ್ಲ ಈಗ ದುಡ್ಡಿಲ್ಲ ಮಗನೇ, ಸುಮ್ಮನೆ ಓದಿನ ಕಡೆ ಗಮನ, ದೊಡ್ಡವನಾದ ಮೇಲೆ ನೀನೇ ಕೊಂಡುಕೊಳ್ಳುವಂತೆ ಆಗು ಎಂದು ಗದರಿಸುತ್ತಿದ್ದರು. ಅಂದು ನನಗೆ ಅಪ್ಪ ಅಂದರೆ ಪ್ರಪಂಚದ ಅತಿ ದೊಡ್ಡ ವಿಲನ್ ಥರ ಕಾಣುತ್ತಿದ್ದರು. ನನ್ನ ಅಪ್ಪನಿಗೆ ನನ್ನ ಮೇಲೆ ಪ್ರೀತಿಯೇ ಇಲ್ಲ, ಇವರು ಬರೀ ಕಲ್ಲು ಮನಸ್ಸಿನವರು, ಜಿಪುಣ ಎಂದು ಮನಸ್ಸಿನಲ್ಲೇ ಅಪ್ಪನನ್ನು 1000 ಬಾರಿ ಬೈದುಕೊಂಡಿದ್ದೆ. ಅಪ್ಪ ಹಾಕುತ್ತಿದ್ದ ಆ ಹಳೆಯಾರಿದ ಅಂಗಿ, ಕಾಲಿನಲ್ಲಿದ್ದ 10 ಕಡೆ ತೇಪೆ ಹಾಕಿದ ಚಪ್ಪಲಿ ನನಗೆ ಶಾಲೆಯಲ್ಲಿ ಮುಜುಗರ ತರುತ್ತಿತ್ತು. ನನ್ನ ಗೆಳೆಯರ ಅಪ್ಪಂದಿರು ಶಾಲೆಯ ಮೀಟಿಂಗ್ಗೆ ಹೊಸ ಬಟ್ಟೆ ಹಾಕಿಕೊಂಡು ಕಾರ್ನಲ್ಲಿ ಬರುವಾಗ ನನ್ನ ಅಪ್ಪ ಮಾತ್ರ ಗದ್ದೆಯ ಕೆಲಸ ಮುಗಿಸಿ ಹಳೆಯ ಸೈಕಲ್ ಮೇಲೆ ಬರುತ್ತಿದ್ದರು. ಆ ಮಣ್ಣಿನ ವಾಸನೆ ಬರುವ ಅಪ್ಪನ ಪಕ್ಕದಲ್ಲಿ ನಿಲ್ಲಲು ನನಗೆ ಅಸಹ್ಯವಾಗುತ್ತಿತ್ತು. ಆದರೆ ಆ ಮಣ್ಣಿನಲ್ಲಿ ಕೆಲಸ ಮಾಡಿ ಬಂದ ಅಪ್ಪನ ಬೆವರಿನ ಹನಿಯೇ ನನ್ನ ಶಾಲೆಯ ಫೀಸಾಗಿ ಬದಲಾಗುತ್ತಿತ್ತು ಎಂಬ ಕನಿಷ್ಠ ಜ್ಞಾನವೂ ಕೂಡ ಅಂದು ನನಗಿರಲಿಲ್ಲ. ಕಾಲೇಜಿಗೆ ಬಂದಾಗ ನನ್ನ ಹಠ ಮತ್ತು ಅಹಂಕಾರ ಇನ್ನೂ ಹೆಚ್ಚಾಯಿತು. ಎಲ್ಲರೂ ಹೊಸ ಬ್ರ್ಯಾಂಡೆಡ್ ಬೈಕ್ ಮೇಲೆ ಸ್ಟೈಲ್ ಆಗಿ ಕಾಲೇಜ್ಗೆ ಬರುವಾಗ ನಾನು ಮಾತ್ರ ಹಳೆಯ ಬಸ್ಸಿನಲ್ಲಿ ಅಥವಾ ಸೈಕಲ್ನಲ್ಲಿ ಹೋಗಬೇಕಿತ್ತು. ಒಂದು ದಿನ ತಾಳ್ಮೆ ಕಳೆದುಕೊಂಡು ಮನೆಯಲ್ಲಿ ಎಲ್ಲರ ಮುಂದೆಯೇ ಅಪ್ಪನ ಮೇಲೆ ಕಿರುಚಾಡಿದೆ. ನಿಮಗೆ ನನ್ನ ಮೇಲೆ ಪ್ರೀತಿಯೇ ಇಲ್ಲ, ನನ್ನ ಸುಖಕ್ಕಿಂತ ನಿಮಗೆ ಆ ದುಡ್ಡೇ ದೊಡ್ಡದಾಯಿತು ಎಂದು ಅಪ್ಪನ ಮನಸ್ಸಿಗೆ ನೋವು ಮಾಡಿದೆ. ಅಪ್ಪ ಅವತ್ತು ಕೂಡ ಒಂದು ಹನಿ ಕಣ್ಣೀರು ಹಾಕಲಿಲ್ಲ, ಮೌನವಾಗಿ ಹೊರಗೆ ನಡೆದರು. ಆದರೆ 3ನೇ ದಿನ ಬೆಳಗ್ಗೆ ನಾನು ಎದ್ದು ನೋಡಿದಾಗ ಮನೆಯ ಮುಂದೆ ಒಂದು ಹೊಸ ಬೈಕ್ ನಿಂತಿತ್ತು. ಅಪ್ಪ ತನ್ನ ಜೀವನದ ಪ್ರತಿಯೊಂದು ಆಸೆಯನ್ನು ಬದಿಗಿಟ್ಟು ತನ್ನ ಹಳೆಯ ಮರದ ಪೆಟ್ಟಿಗೆಯಲ್ಲಿ ಕೂಡಿಟ್ಟಿದ್ದ ಪ್ರತಿಯೊಂದು ರೂಪಾಯಿಯನ್ನು ನನಗಾಗಿ ಖರ್ಚು ಮಾಡಿದ್ದರು. ಅಂದು ನನಗೆ ಬೈಕ್ ಸಿಕ್ಕ ಖುಷಿಯಾಯಿತೇ ಹೊರತು ಅಪ್ಪ ತನ್ನ ಪಾಲಿನ ಸುಖವನ್ನೆಲ್ಲ ನನಗಾಗಿ ಬಲಿ ಕೊಟ್ಟಿದ್ದಾರೆ ಎಂಬ ಸತ್ಯ ಮಾತ್ರ ನನ್ನ ಮೊಂಡುವಾದಕ್ಕೆ ಅರ್ಥವಾಗಲೇ ಇಲ್ಲ. ಕೆಲಸ ಸಿಕ್ಕಿ ಬೆಂಗಳೂರಿನ ಮಾಯಾಲೋಕಕ್ಕೆ ಬಂದ ಮೇಲೆ ನನಗೆ ಜಗತ್ತೇ ಬದಲಾಯಿತು. ಮಾಲ್ಗಳು, ಪಾರ್ಟಿಗಳು, ಆಫೀಸ್ ಮೀಟಿಂಗ್ಗಳು ಮತ್ತು ವೀಕೆಂಡ್ ಟ್ರಿಪ್ಗಳ ನಡುವೆ ಅಪ್ಪನ ಜೊತೆಗಿನ ಸಂಪರ್ಕ ಕೇವಲ ತಿಂಗಳಿಗೊಮ್ಮೆ ಮಾಡುವ 5 ನಿಮಿಷದ ಫೋನ್ ಕಾಲ್ಗೆ ಸೀಮಿತವಾಯಿತು. ಅಪ್ಪ ಚೆನ್ನಾಗಿದ್ದೀರಾ, ಹಣ ಬೇಕಾ, ಅಕೌಂಟ್ಗೆ ಹಾಕಿದ್ದೇನೆ ಎಂದು ಹೇಳಿ ಫೋನ್ ಕಟ್ ಮಾಡುತ್ತಿದ್ದೆ. ನನಗೆ ಅನ್ನಿಸುತ್ತಿತ್ತು ಹಣ ಕೊಟ್ಟರೆ ಮಗನ ಜವಾಬ್ದಾರಿ ಮುಗಿಯಿತು ಎಂದು. ಆದರೆ ಅಪ್ಪನಿಗೆ ಬೇಕಾದಿದ್ದು ನನ್ನ ಹಣವಲ್ಲ, ಬದಲಾಗಿ ಮಗನ ಪ್ರೀತಿಯ 2 ನಿಮಿಷದ ಮಾತುಗಳು ಮಾತ್ರ. ನನ್ನ ಬೆಳವಣಿಗೆಯ ಹಸಿವಿನಲ್ಲಿ ಅಪ್ಪ ಒಬ್ಬರೇ ಆ ಹಳೆಯ ಮನೆಯಲ್ಲಿ ಮುಪ್ಪಾಗುತ್ತಿದ್ದಾರೆ. ಅವರ ಕಣ್ಣುಗಳು ದಿನಾಲು ರಸ್ತೆಯ ಕಡೆಗೆ ಮಗ ಬರಬಹುದು ಎಂದು ಕಾಯುತ್ತಿವೆ ಎಂಬುದು ನನಗೆ ಮರೆತೇ ಹೋಯಿತು. ಒಮ್ಮೆ ಅಪ್ಪ ನನಗೆ ಫೋನ್ ಮಾಡಿ ತುಂಬಾ ಮೆಲು ಧ್ವನಿಯಲ್ಲಿ, ನಡುಗುವ ಧ್ವನಿಯಲ್ಲಿ ಕೇಳಿದರು, ಮಗನೇ, ತುಂಬಾ ದಿನ ಆಯಿತು ನಿನ್ನ ನೋಡಿ,
ಹಳ್ಳಿಯಲ್ಲಿ ಹಬ್ಬ ಇದೆ, ಒಮ್ಮೆ ಬಂದು ಹೋಗಬಾರ್ದೆ? ನಿನ್ನ ಮುಖ ನೋಡಬೇಕು ಅನ್ನಿಸ್ತಿದೆ ಅಂದ್ರು. ನಾನು ಆಫೀಸ್ ಒತ್ತಡದಲ್ಲಿದ್ದೆ. ಕೋಪದಿಂದಲೇ ಹೇಳಿದೆ, ನೋಡಿಯಪ್ಪ, ಇಲ್ಲಿ ಕೆಲಸ ತುಂಬಾ ಇದೆ, ನನಗೆ ದೊಡ್ಡ ಕ್ಲೈಂಟ್ ಮೀಟಿಂಗ್ ಇದೆ, ಪ್ರತಿ ಸಲ ಹೀಗೆ ಕರೆದು ತೊಂದರೆ ಕೊಡಬೇಡಿ, ಮುಂದಿನ ತಿಂಗಳು ಬರುತ್ತೇನೆ ಎಂದು ಹೇಳಿ ಫೋನ್ ಕಟ್ ಮಾಡಿದೆ. ಆ ಮುಂದಿನ ತಿಂಗಳು ಎಂಬುದು ನನ್ನ ಜೀವನದಲ್ಲಿ ಯಾವತ್ತೂ ಕೂಡ ಬರಲೇ ಇಲ್ಲ. ಬೆಂಗಳೂರಿನ ಗದ್ದಲದಲ್ಲಿ ಎಸಿ ರೂಮಿನ ಆರಾಮದಲ್ಲಿ ನಾನು ಅಪ್ಪನ ಕರೆಯನ್ನು ಮರೆತಿದ್ದೆ. ಆದರೆ ನಾನು ಫೋನ್ ಕಟ್ ಮಾಡಿದ ಕೇವಲ 15 ದಿನಗಳ ನಂತರ ಒಂದು ಶನಿವಾರದ ಬೆಳಗಿನ ಜಾವ ಹಳ್ಳಿಯಿಂದ ಅಕ್ಕ ಫೋನ್ ಮಾಡಿದಳು. ಅವಳ ಧ್ವನಿಯಲ್ಲಿ ನಡುಕವಿತ್ತು. ಅಳುತ್ತಾ ಹೇಳಿದಳು, ತಮ್ಮ, ಅಪ್ಪನಿಗೆ ಸೀರಿಯಸ್ ಆಗಿದೆ, ಹಾರ್ಟ್ ಅಟ್ಯಾಕ್ ಆಗಿದೆ ಅನ್ಸುತ್ತೆ, ಈಗಲೇ ಹೊರಟು ಬಾ ಎಂದು. ಆ ಕ್ಷಣ ನನ್ನ ಕಾಲ ಕೆಳಗಿನ ಭೂಮಿ ಕುಸಿದಂತಾಯಿತು. ಕೈಯಲ್ಲಿದ್ದ ಕಾಫಿ ಕಪ್ ಕೆಳಗೆ ಬಿದ್ದು ಒಡೆಯಿತು. ನನ್ನ ಎಲ್ಲ ಕೆಲಸ, ಮೀಟಿಂಗ್, ಅಹಂಕಾರ ಎಲ್ಲವನ್ನು ಬದಿಗಿಟ್ಟು ಗಾಬರಿಯಿಂದ ಕಾರು ಹತ್ತಿ ಹಳ್ಳಿಯ ಕಡೆಗೆ ಓಡಿದೆ. 5 ಗಂಟೆಗಳ ಪ್ರಯಾಣದ ನಂತರ ನಾನು ಆ ಹಳೆಯ ಮನೆ ತಲುಪಿದಾಗ ಮನೆಯ ಮುಂದೆ ಜನ ನೆರೆದಿದ್ದರು. ಒಳಗಡೆ ಅಪ್ಪ ಮಂಚದ ಮೇಲೆ ಮಲಗಿದ್ದರು. ಅವರ ಮುಖ ಪೂರ್ತಿ ಬಿಳಿಚಿಕೊಂಡಿತ್ತು, ಉಸಿರಾಟ ಭಾರವಾಗಿತ್ತು. ನಾನು ಅಪ್ಪನ ಹತ್ತಿರ ಓಡಿ ಹೋಗಿ ಅವರ ಕೈ ಹಿಡಿದುಕೊಂಡೆ. ಆ ಕ್ಷಣ ನನ್ನ ಹೃದಯ ಚೂರು ಚೂರಾಯಿತು. ಅವು ಅಪ್ಪನ ಕೈಗಳಂತೆ ಇರಲಿಲ್ಲ, ಬದಲಾಗಿ ಒರಟಾದ ಮರದ ತುಂಡುಗಳಂತಿದ್ದವು. ಬೆರಳುಗಳ ಮೇಲೆ ಎಷ್ಟೋ ಗಾಯದ ಗುರುತುಗಳಿದ್ದವು. ನಾನು ಬೆಂಗಳೂರಿನಲ್ಲಿ ಕೀಬೋರ್ಡ್ ಮೇಲೆ ಮೃದುವಾಗಿ ಬೆರಳು ಆಡಿಸುತ್ತಿದ್ದರೆ ನನ್ನ ಅಪ್ಪ ಇಲ್ಲಿ ಈ ವಯಸ್ಸಿನಲ್ಲೂ ನನಗಾಗಿ ಮಣ್ಣಿನಲ್ಲಿ ಕಷ್ಟಪಟ್ಟಿದ್ದರು. ಅಪ್ಪ ನಿಧಾನವಾಗಿ ಕಣ್ಣು ಬಿಟ್ಟರು. ನನ್ನನ್ನು ನೋಡಿದ ತಕ್ಷಣ ಅವರ ಕಣ್ಣಿನ ಮೂಲೆಯಲ್ಲಿ ಒಂದು ಹನಿ ನೀರು ಬಂತು. ಏನೋ ಹೇಳಲು ಪ್ರಯತ್ನಿಸಿದರು, ಆದರೆ ಶಬ್ದ ಹೊರಬರಲಿಲ್ಲ. ಅವರ ಆ ಅಸಹಾಯಕ ಸ್ಥಿತಿ ನೋಡಿ ನನಗೆ ಮೊದಲ ಬಾರಿಗೆ ಅನಿಸಿತು, ನಾನು ಎಂತಹ ದೊಡ್ಡ ಪಾಪಿ ಎಂದು. ಅಂದು ರಾತ್ರಿ ಪೂರ್ತಿ ಅಪ್ಪನ ಪಕ್ಕದಲ್ಲೇ ಕುಳಿತಿದ್ದೆ. ಅಪ್ಪ ಮಲಗಿದ್ದಾಗ ಪಕ್ಕದಲ್ಲಿದ್ದ ಆ ಹಳೆಯ ಮರದ ಪೆಟ್ಟಿಗೆಯನ್ನು ನೋಡಿದೆ. ಅದು ಅಪ್ಪ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸುತ್ತಿದ್ದ ಆ ಪೆಟ್ಟಿಗೆ. ನಾನು ಚಿಕ್ಕವನಿದ್ದಾಗ ಆ ಪೆಟ್ಟಿಗೆ ಮುಟ್ಟಲು ಅವರು ಬಿಡುತ್ತಿರಲಿಲ್ಲ. ಕುತೂಹಲದಿಂದ ನಾನು ಆ ಪೆಟ್ಟಿಗೆಯನ್ನು ತೆರೆದೆ. ಅಲ್ಲಿ ನನಗೆ ಕಂಡ ದೃಶ್ಯ ನನ್ನನ್ನು ಸ್ತಬ್ಧಗೊಳಿಸಿತು. ಆ ಪೆಟ್ಟಿಗೆಯ ಒಳಗೆ ಯಾವುದೋ ಚಿನ್ನದ ಒಡವೆ ಇರಲಿಲ್ಲ, ಬೆಲೆ ಬಾಳುವ ವಸ್ತುಗಳಿರಲಿಲ್ಲ. ಬದಲಾಗಿ ಅಲ್ಲಿ ನಾನು 10 ವರ್ಷವನಿದ್ದಾಗ ಬರೆದ ಹಳೆಯ ಶಾಲಾ ಪ್ರಗತಿ ಪತ್ರಗಳು, ಪ್ರೋಗ್ರೆಸ್ ರಿಪೋರ್ಟ್ಸ್, ನಾನು ಕಾಲೇಜಿನಲ್ಲಿದ್ದಾಗ ಗೆದ್ದ ಸಣ್ಣ ಸಣ್ಣ ಪ್ಲಾಸ್ಟಿಕ್ ಮೆಡಲ್ಗಳು ಮತ್ತು ನಾನು ಬೆಂಗಳೂರಿಗೆ ಹೋದ ಮೇಲೆ ಅಪ್ಪನಿಗೆ ಬರೆದ ಮೊದಲ ಪತ್ರವಿತ್ತು. ಅಷ್ಟೇ ಅಲ್ಲ, ನಾನು ಯಾವುದೋ ಹಳೆಯ ಫೋಟೋದಲ್ಲಿ ಹಾಕಿದ್ದ ಹರಿದ ಅಂಗಿಯ ಒಂದು ತುಣುಕನ್ನು ಅವರು ಜೋಪಾನವಾಗಿ ಇಟ್ಟಿದ್ದರು. ನನಗೆ ಎಲ್ಲಕ್ಕಿಂತ ಹೆಚ್ಚು ಆಘಾತ ತಂದಿಕ್ಕು ಆ ಪೆಟ್ಟಿಗೆಯಲ್ಲಿದ್ದ ಒಂದು ಸಣ್ಣ ಕೆಂಪು ಬಣ್ಣದ ಡೈರಿ. ಆ ಡೈರಿಯನ್ನು ತೆರೆದಾಗ ಪ್ರತಿ ಪುಟದಲ್ಲೂ ನನ್ನ ಹೆಸರಿತ್ತು. ಅದರಲ್ಲಿ ಅಪ್ಪ ಬರೆದಿದ್ದರು, ಇಂದು ಮಗನಿಗೆ ಮೊದಲ ಸಂಬಳ ಬಂದಿದೆ. ಅವನು ಫೋನ್ ಮಾಡಿ ಹೇಳಿದಾಗ ರಾತ್ರಿ ಪೂರ್ತಿ ನನಗೆ ನಿದ್ದೆ ಬರಲಿಲ್ಲ. ಹೆಮ್ಮೆಯಿಂದ ಅಕ್ಕಪಕ್ಕದವರಿಗೆಲ್ಲ ವಿಷಯ ತಿಳಿಸಿದೆ. ಇನ್ನೊಂದು ಪುಟದಲ್ಲಿ ಹೀಗಿತ್ತು, ಮಗನಿಗೆ ಬೆಂಗಳೂರಿನಲ್ಲಿ ಮನೆ ಮಾಡಲು ಹಣದ ಸಹಾಯ ಬೇಕಂತೆ. ಈ ಬಾರಿ ತೋಟದ ಅಡಿಕೆ ಮಾರಿದ ಹಣವನ್ನೆಲ್ಲ ಅವನಿಗೆ ಕಳುಹಿಸುತ್ತೇನೆ. ನನ್ನ ಹಳೆಯ ಚಪ್ಪಲಿ ಇನ್ನೂ 2 ವರ್ಷ ಬರುತ್ತೆ, ಹೊಸದು ಕೊಳ್ಳುವುದು ಬೇಡ. ನನಗೆ ಅರಿವಾಯಿತು, ನಾನು ಅಪ್ಪ ಜಿಪುಣ ಎಂದುಕೊಂಡಿದ್ದೆ. ಆದರೆ ಅವರು ನನಗಾಗಿ ತನ್ನ ಹಸಿವನ್ನೇ ಮಾರಿಕೊಂಡಿದ್ದರು. ನಾನು ಬೆಂಗಳೂರಿನಲ್ಲಿ ಬ್ರ್ಯಾಂಡೆಡ್ ಶೂ ಹಾಕಿಕೊಂಡು ಓಡಾಡಲಿ ಎಂದು ನನ್ನ ಅಪ್ಪ ಹಳೆಯ ಮುಳ್ಳಿನ ಹಾದಿಯಲ್ಲಿ ಹರಿದ ಚಪ್ಪಲಿ ಹಾಕಿಕೊಂಡು ನಡೆದಿದ್ದರು. ನಾನು ಐಷಾರಾಮಿ ಕಾರಿನಲ್ಲಿ ಓಡಾಡಲಿ ಎಂದು ಅಪ್ಪ ತನ್ನ ಸೈಕಲ್ಗೆ ಆಯಿಲ್ ಹಾಕಿಸುವ ಹಣವನ್ನು ಉಳಿಸಿ ನನಗಾಗಿ ಕಳಿಸುತ್ತಿದ್ದರು. ಆ ಡೈರಿಯ ಕೊನೆಯ ಪುಟದಲ್ಲಿ ಅಪ್ಪ ಅಕ್ಕನ ಹತ್ತಿರ ಬರೆಸಿದ್ದರು, ಮಗ ತುಂಬ ಬ್ಯುಸಿ ಇದ್ದಾನೆ, ಅವನಿಗೆ ತೊಂದರೆ ಕೊಡಬೇಡ, ಅವನು ಸುಖವಾಗಿದ್ದರೆ ಸಾಕು, ನನ್ನ ನೋಡಲು ಬರಲೇಬೇಕು ಅಂತೇನಿಲ್ಲ. ಇದನ್ನು ಓದಿದಾಗ ನನ್ನ ಕಣ್ಣೀರು ಡೈರಿಯ ಪುಟಗಳ ಮೇಲೆ ಬಿದ್ದು ಅಕ್ಷರಗಳು ಮುಸುಕಾದವು. ನಾನು ಯಾವುದೋ ದೊಡ್ಡ ಸಾಧನೆ ಮಾಡುತ್ತಿದ್ದೇನೆ ಎಂದು ಅಹಂಕಾರದಿಂದ ಮೆರೆಯುತ್ತಿದ್ದೆ. ಆದರೆ ನನ್ನ ಪ್ರತಿಯೊಂದು ಯಶಸ್ಸಿನ ಹಿಂದೆ ಅಪ್ಪನ ರಕ್ತ ಮತ್ತು ಬೆವರಿನ ಹನಿಗಳಿದ್ದವು ಎಂಬ ಕಹಿ ಸತ್ಯ ನನಗೆ ಅಂದು ಅರ್ಥವಾಯಿತು. ಮಗನ ಯಶಸ್ಸನ್ನೇ ತನ್ನ ಜೀವನದ ಉಸಿರಾಗಿಸಿಕೊಂಡಿದ್ದ ಆ ಮಹಾನ್ ಜೀವಕ್ಕೆ ನಾನು ನೀಡಿದ್ದು ಮಾತ್ರ ಕೇವಲ ನಿರ್ಲಕ್ಷ್ಯ.
ಅಪ್ಪನ ಆ ಹಳೆಯ ಪೆಟ್ಟಿಗೆಯಲ್ಲಿದ್ದ ಸತ್ಯಗಳನ್ನು ಕಂಡ ಮೇಲೆ ನನ್ನ ಎದೆಯ ಮೇಲೆ ಯಾರೋ ದೊಡ್ಡ ಕಲ್ಲು ಇಟ್ಟಂತಾಯಿತು. ಅಪ್ಪ ನನಗಾಗಿ ತನ್ನ ಹಸಿವನ್ನು, ತನ್ನ ಆಸೆಗಳನ್ನು, ತನ್ನ ಬದುಕನ್ನೇ ಹೇಗೆ ದಾನ ಮಾಡಿದ್ದಾರೆ ಎಂಬುದು ಆ ಡೈರಿಯ ಪ್ರತಿ ಅಕ್ಷರದಲ್ಲೂ ಎದ್ದು ಕಾಣುತ್ತಿತ್ತು. ಆ ಪತ್ರಗಳು, ಆ ಹರಿದ ಬಟ್ಟೆಗಳು, ತುಣುಕುಗಳು ಇವೆಲ್ಲವೂ ನನ್ನ ಮೇಲಿದ್ದ ಅಪ್ಪನ ನಿಸ್ವಾರ್ಥ ಪ್ರೀತಿಯ ಸಾಕ್ಷಿಗಳಾಗಿದ್ದವು. ನಾನು ಆ ಡೈರಿಯನ್ನು ಎದೆಗೆ ಹಚ್ಚಿಕೊಂಡು ಅಪ್ಪನ ಮಂಚದ ಹತ್ತಿರ ಓಡಿ ಹೋದೆ. ಅಪ್ಪ ಕಣ್ಣು ಬಿಟ್ಟು ನನ್ನನ್ನೇ ನೋಡುತ್ತಿದ್ದರು. ಅವರ ಆ ದೃಷ್ಟಿಯಲ್ಲಿ ಯಾವುದೋ ದೂರು ಇರಲಿಲ್ಲ, ಸಿಟ್ಟಿರಲಿಲ್ಲ. ಬದಲಾಗಿ ನನ್ನ ಮಗ ಬಂದನಲ್ಲ ಎಂಬ ಒಂದು ಸಣ್ಣ ಸಮಾಧಾನವಿತ್ತು. ನಾನು ಅವರ ಕಾಲ ಮೇಲೆ ಬಿದ್ದು ಜೋರಾಗಿ ಅಳತೊಡಗಿದೆ. ಅಪ್ಪ, ಕ್ಷಮಿಸಿಬಿಡಿ ಅಪ್ಪ, ನಿಮ್ಮನ್ನು ಅರ್ಥ ಮಾಡಿಕೊಳ್ಳದೆ ಏನೇನೋ ಮಾತಾಡಿದೆ. ನಿಮ್ಮ ಪ್ರೀತಿನ ಜಿಗುಣತನ ಅಂತ ಅಂದ್ಕೊಂಡೆ. ಈ ಪಾಪಿ ಮಗನ್ನ ಕ್ಷಮಿಸಿಬಿಡಿ ಅಪ್ಪ ಎಂದು ಬಿಕ್ಕಿ ಬಿಕ್ಕಿ ಅಳುತ್ತಾ ಅವರ ಒರಟಾದ ಕೈಗಳನ್ನು ನನ್ನ ಕಣ್ಣುಗಳಿಗೆ ಒತ್ತುಕೊಂಡೆ. ಅಪ್ಪ ನಡುಗುವ ಕೈಗಳಿಂದ ತನ್ನ ತಲೆ ಸವರುತ್ತಾ ಬಹಳ ಕಷ್ಟಪಟ್ಟು ಮಾತನಾಡಲು ಆರಂಭಿಸಿದರು. ಅವರ ಧ್ವನಿ ಬಹಳ ಕ್ಷೀಣವಾಗಿತ್ತು. ಮಗನೇ, ಅಳಬೇಡ. ನನಗೆ ನಿನ್ನ ಮೇಲೆ ಯಾವತ್ತೂ ಬೇಸರ ಇರಲಿಲ್ಲ. ನೀನು ದೊಡ್ಡ ಮನುಷ್ಯನಾಗಬೇಕು, ನನ್ನ ಹಾಗೆ ಬಿಸಿಲಿನಲ್ಲಿ ಒದ್ದಾಡಬಾರದು ಅನ್ನೋದೇ ನನ್ನ ಆಸೆಯಾಗಿತ್ತು. ನೀನು ಆ ದೊಡ್ಡ ಕಾರಿನಲ್ಲಿ ಹಳ್ಳಿಗೆ ಬಂದಾಗ ಇಡೀ ಊರಿಗೆಲ್ಲ ಹೇಳಿಕೊಂಡೆ ನೋಡಿ, ನನ್ನ ಮಗ ಬೆಂಗಳೂರಿನಲ್ಲಿ ದೊಡ್ಡ ಸಾಹೇಬ ಆಗಿದ್ದಾನೆ ಅಂತ. ಆ ಒಂದು ಖುಷಿ ಸಾಕು ಮಗನೇ, ನನಗೆ 100 ವರ್ಷ ಬದುಕಿದ್ದಷ್ಟು ತೃಪ್ತಿ ಕೊಟ್ಟಿದೆ ಅಂದರು. ನಾನು ಅಪ್ಪನಿಗೆ ಮಾತು ಕೊಟ್ಟೆ. ಅಪ್ಪ, ನೀವು ಬೇಗ ಹುಷಾರಾಗಿ ಎದ್ದು ಬನ್ನಿ. ನಿಮ್ಮನ್ನು ಬೆಂಗಳೂರಿಗೆ ಕರ್ಕೊಂಡು ಹೋಗ್ತೀನಿ. ಅಲ್ಲಿ ನಿಮಗೆ ಬೇಕಾದ ಬಟ್ಟೆ ಕೊಡಿಸ್ತೀನಿ. ದೊಡ್ಡ ಹೋಟೆಲ್ಗೆ ಕರ್ಕೊಂಡು ಹೋಗ್ತೀನಿ. ನಾವು ಆ ಕಾರಿನಲ್ಲಿ ಲಾಂಗ್ ಡ್ರೈವ್ ಹೋಗೋಣ ಅಪ್ಪ. ನಿಮ್ಮನ್ನು ಈ ಮಣ್ಣಿನ ಕೆಲಸಕ್ಕೆ ಮತ್ತೆ ಕಳಿಸಲ್ಲ ಅಂದೆ. ಆದರೆ ಅಪ್ಪ ಒಂದು ಸಣ್ಣ ನಗು ಹೇಳಿದರು, ನನ್ನ ಪ್ರಪಂಚ ಇರೋದೇ ಈ ಹಳ್ಳಿಯ ಮಣ್ಣಿನಲ್ಲಿ ಮಗನೇ. ನನಗೆ ಬಟ್ಟೆ ಬೇಡ, ಹೋಟೆಲ್ ಬೇಡ. ನೀನು ವರ್ಷಕ್ಕೊಮ್ಮೆ ಬಂದು ಈ ಮಣ್ಣಿನ ವಾಸನೆ ತಗೊಂಡು ಈ ಮನೆಯಲ್ಲಿ ಅಮ್ಮ ಮಾಡಿದ ರೊಟ್ಟಿ ತಿಂದು ಹೋದರೆ ಅಷ್ಟೇ ಸಾಕು. ನನ್ನ ಸಮಯ ಮುಗಿಯುತ್ತಾ ಬಂತು ಮಗನೇ. ಒಂದು ಮಾತು ನೆನಪಿಟ್ಕೊ, ಜೀವನದಲ್ಲಿ ಹಣ ಎಷ್ಟು ಗಳಿಸಿದರೂ ಮನುಷ್ಯತ್ವ ಮರೆಯಬೇಡ. ನಿನ್ನ ಕೈ ಕೆಳಗೆ ಕೆಲಸ ಮಾಡುವವರನ್ನ ಪ್ರೀತಿಯಿಂದ ನೋಡ್ಕೊ. ಯಾರಿಗೂ ಕೂಡ ನೋವು ಮಾಡಬೇಡ ಎನ್ನುತ್ತಿದ್ದಂತೆ ಅಪ್ಪನ ಉಸಿರಾಟ ಭಾರವಾಯಿತು. ಅಂದು ರಾತ್ರಿ ಮಳೆ ಸುರಿಯುತ್ತಿತ್ತು. ಅಪ್ಪ ನನ್ನ ಕೈ ಹಿಡಿದುಕೊಂಡೇ ಕಣ್ಣು ಮುಚ್ಚಿದರು. ಕೈಗಳಲ್ಲಿದ್ದ ಬೆಚ್ಚಗಿನ ಸ್ಪರ್ಶ ನಿಧಾನವಾಗಿ ತಣ್ಣಗಾಯಿತು. ಡಾಕ್ಟರ್ ಬಂದು ಅಪ್ಪ ಇನ್ನಿಲ್ಲ ಅಂದಾಗ ನನಗನಿಸಿದ್ದು, ನಾನು ಇವತ್ತು ಅನಾಥನಾದೆ ಎಂದು. ನಾನು ಗಳಿಸಿದ ಆಸ್ತಿ, ಆ ಐಷಾರಾಮಿ ಕಾರು, ಬ್ಯಾಂಕ್ ಬ್ಯಾಲೆನ್ಸ್ ಯಾವುದೂ ಕೂಡ ನನ್ನ ಅಪ್ಪನ ಪ್ರಾಣ ಉಳಿಸಲು ಸಾಧ್ಯವಾಗಲಿಲ್ಲ. ಜಗತ್ತನ್ನೇ ಗೆಲ್ಲುವ ಅಹಂಕಾರದಲ್ಲಿದ್ದ ನನಗೆ ಅಪ್ಪನ ಪ್ರೀತಿಯನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ ಎಂಬ ಕಹಿ ಸತ್ಯ ಅಂದು ನನ್ನನ್ನು ಅಟ್ಟಹಾಸದಿಂದ ಅಣಕಿಸುತ್ತಿತ್ತು. ಅಪ್ಪ ಹೋದ ಮೇಲೆ ಅವರ ಪಾದಗಳನ್ನು ನೋಡಿದೆ. ಆ ಪಾದಗಳು ಅದೆಷ್ಟು ಮೈಲಿಗಳು ನನಗಾಗಿ ಬರಿಗಾಲಿನಲ್ಲಿ ನಡೆದಿವೆಯೋ ಆ ಪಾದಗಳ ಕೆಳಗೆ ಸ್ವರ್ಗವಿತ್ತು ಎಂಬುದು ನನಗೆ ತಡವಾಗಿ ಅರಿವಾಯಿತು. ಈ ಜಗತ್ತಿನಲ್ಲಿ ಅಪ್ಪನಿಗೆ ಪರ್ಯಾಯವಾಗಿ ಯಾವ ದೇವರು ಕೂಡ ಇಲ್ಲ, ಯಾವ ಆಸ್ತಿಯೂ ಕೂಡ ಇಲ್ಲ. ಅಪ್ಪನ ಅಂತ್ಯಕ್ರಿಯೆ ಮುಗಿಯಿತು. ಹಳ್ಳಿಯ ಆ ಸ್ಮಶಾನದ ಮಣ್ಣಿನಲ್ಲಿ ಅಪ್ಪನ ದೇಹ ಲೀನವಾಯಿತು. ಅಂದು ಇಡೀ ಹಳ್ಳಿ ಕಣ್ಣೀರು ಹಾಕುತ್ತಿತ್ತು. ಊರಿನ ಪ್ರತಿಯೊಬ್ಬರೂ ಕೂಡ ಬಂದು ನನ್ನ ಹತ್ತಿರ ಹೇಳುತ್ತಿದ್ದರು, ನಿಮ್ಮಪ್ಪ ಅಪ್ಪನಲ್ಲಪ್ಪ, ಈ ಹಳ್ಳಿಯ ದೇವತೆ. ನಮಗೆ ಕಷ್ಟ ಬಂದಾಗಲೆಲ್ಲ ಅವರು ನಮಗೆ ಧೈರ್ಯ ಹೇಳುತ್ತಿದ್ದರು. ತಮಗೆ ಇಲ್ಲದಿದ್ದರೂ ಪರವಾಗಿಲ್ಲ, ಬೇರೆಯವರಿಗೆ ಸಹಾಯ ಮಾಡುತ್ತಿದ್ದರು ಎಂದು. ಆ ಮಾತುಗಳನ್ನು ಕೇಳಿದಾಗ ನನ್ನ ಹೃದಯ ಚುಚ್ಚಿದಂತಾಯಿತು. ಅಪ್ಪ ಪರರಿಗಾಗಿ ಇಷ್ಟೆಲ್ಲ ಮಾಡಿರುವಾಗ ಅವರ ಸ್ವಂತ ಮಗನಾದ ನಾನು ಅವರಿಗೆ ಏನು ಮಾಡಿದೆ? ಕೇವಲ ನಿರ್ಲಕ್ಷ್ಯ ಮತ್ತು ಅಹಂಕಾರವನ್ನು ಮಾತ್ರ ಕೊಟ್ಟೆ ಎಂಬ ಭಾವನೆ ನನ್ನನ್ನು ಸುಡುತ್ತಿತ್ತು. ಕೆಲವು ದಿನಗಳ ನಂತರ ನಾನು ಮತ್ತೆ ಬೆಂಗಳೂರಿಗೆ ಮರಳಿದೆ. ಆದರೆ ಈ ಬಾರಿ ಹೋದಾಗ ನನ್ನ ಜೊತೆ ಆ ಅಹಂಕಾರ ಇರಲಿಲ್ಲ. ಆ ಐಷಾರಾಮಿ ಫ್ಲ್ಯಾಟ್ನ ಒಳಗೆ ಹೋದಾಗ ನನಗೆ ಅದು ಕೇವಲ ಒಂದು ಸಿಮೆಂಟ್ ಗೋಡೆಗಳ ಗುಂಪಿನಂತೆ ಕಂಡಿತು. ಆ ದೊಡ್ಡ ಸೋಫಾ ಮೇಲೆ ಕುಳಿತಾಗ ಅಪ್ಪ ಹಳ್ಳಿಯ ಕಲ್ಲಿನ ಮೇಲೆ ಕುಳಿತು ಕಾಯುತ್ತಿದ್ದ ದೃಶ್ಯ ನೆನಪಾಯಿತು. ಆ ಐಷಾರಾಮಿ ಕಾರನ್ನು ಸ್ಟಾರ್ಟ್ ಮಾಡಿದಾಗಲೆಲ್ಲ ಅಪ್ಪನ ಆ ಹಳೆಯ ತೇಪೆ ಹಾಕಿದ ಚಪ್ಪಲಿಗಳ ಶಬ್ದ ನನ್ನ ಕಿವಿಯಲ್ಲಿ ಗುಯ್ ಎಂದು ಅನ್ನುತ್ತಿತ್ತು. ಆ ಕಾರಿನ AC ತಂಪು ಗಾಳಿಯಂತೆ ನನ್ನ ಅಪ್ಪನ ಮಣ್ಣಿನ ವಾಸನೆಯೇ ಎಷ್ಟೋ ಮೇಲಾಗಿತ್ತು ಎಂದು ನನಗೆ ಅರಿವಾಯಿತು.
ನಾನು ಅಪ್ಪನ ಆ ಹಳೆಯ ಪೆಟ್ಟಿಗೆಯನ್ನು ಮತ್ತು ಆ ಕೆಂಪು ಬಣ್ಣದ ಡೈರಿಯನ್ನು ನನ್ನ ಬೆಡ್ರೂಮ್ನ ಅತ್ಯಂತ ಪವಿತ್ರವಾದ ಜಾಗದಲ್ಲಿ ಇಟ್ಟೆ. ನನಗೀಗ ಅರ್ಥವಾಗಿದೆ, ಜಗತ್ತಿನ ದೊಡ್ಡ ದೊಡ್ಡ ಪುಸ್ತಕಗಳಿಗಿಂತ ನನ್ನ ಅಪ್ಪನ ಆ ಹರಿದ ಡೈರಿಯಲ್ಲಿ ಜೀವನದ ದೊಡ್ಡ ಪಾಠ ಅಡಗಿದೆ ಎಂದು. ಅಪ್ಪನ ನೆನಪಿಗಾಗಿ ನಾನು ನನ್ನ ಜೀವನದ ಶೈಲಿಯನ್ನೇ ಬದಲಾಯಿಸಿಕೊಂಡೆ. ಪ್ರತಿ ತಿಂಗಳು ನಾನು ಪಾರ್ಟಿ ಮತ್ತು ಮೋಜು ಮಸ್ತಿಗೆ ಖರ್ಚು ಮಾಡುತ್ತಿದ್ದ ಹಣವನ್ನು ಈಗ ಹಳ್ಳಿಯ ಬಡ ಮಕ್ಕಳ ಶಿಕ್ಷಣಕ್ಕಾಗಿ ಮೀಸಲಿಟ್ಟೆ. ಅಪ್ಪನ ಹೆಸರಿನಲ್ಲಿ ಒಂದು ಸಣ್ಣ ಉಚಿತ ಲೈಬ್ರರಿಯನ್ನ ಹಳ್ಳಿಯಲ್ಲಿ ಆರಂಭಿಸಿದೆ. ಯಾಕಂದರೆ ನನ್ನ ಅಪ್ಪನಿಗೆ ನಾನು ಓದಿ ದೊಡ್ಡವನಾಗಬೇಕು ಎಂಬ ಆಸೆ ಇತ್ತು. ಈಗ ಅವರ ಹೆಸರಿನಲ್ಲಿ ನೂರಾರು ಮಕ್ಕಳು ಓದುತ್ತಿರುವುದನ್ನು ನೋಡಿ ಅಪ್ಪ ಮೇಲಿಂದ ನಗುತ್ತಿರಬಹುದು ಎಂಬ ಪುಟ್ಟ ಸಮಾಧಾನ ನನಗಿದೆ. ನನ್ನ ಆಫೀಸಿನ ಗೆಳೆಯರು ಕೇಳುತ್ತಿದ್ದರು, ಏನೋ ಮಧು, ಆ ಕಾರು ಮಾರಿದೆ, ಈಗೀಗ ಜಾಸ್ತಿ ಹಳ್ಳಿಗೆ ಹೋಗ್ತೀಯಾ, ಏನಾಗಿದೆ ನಿನಗೆ ಎಂದು. ಅವರಿಗೆ ನಾನು ಹೇಳಿದ್ದು ಒಂದೇ, ಸ್ನೇಹಿತರೆ, ನಾನು ಇಷ್ಟು ದಿನ ಕೇವಲ ಸುಳ್ಳಿನ ಲೋಕದಲ್ಲಿದ್ದೆ. ನೆರಳು ಕೊಡುವ ಮರವನ್ನು ಕಳೆದುಕೊಂಡ ಮೇಲೆ ಬಿಸಿಲಿನ ತಾಪ ಏನು ಎಂಬುದು ನನಗೆ ಗೊತ್ತಾಗಿದೆ. ನಾವು ಗಳಿಸುವ ಹಣ, ಅಂತಸ್ತು ಎಲ್ಲವೂ ತಾತ್ಕಾಲಿಕ. ಆದರೆ ನಮ್ಮ ತಂದೆ ತಾಯಿ ಅರಸಿದ ಆಶೀರ್ವಾದ ಸದಾ ನಮ್ಮ ಜೊತೆಗಿರುತ್ತದೆ. ನಮಗೆ ಯಶಸ್ಸು ಸಿಕ್ಕಾಗ ಸಂಭ್ರಮಿಸಲು 1000 ಜನ ಇರುತ್ತಾರೆ. ಆದರೆ ನೋವು, ಸೋತಾಗ ನಮ್ಮ ಬೆನ್ನ ಮೇಲೆ ಕೈ ಇಟ್ಟು ನಾನಿದ್ದೇನೆ ಮಗನೇ ಎಂದು ಧೈರ್ಯ ಹೇಳುವ ಆ ಅಪ್ಪನ ಮೌನಕ್ಕೆ ಬೆಲೆಯೇ ಕಟ್ಟಲು ಸಾಧ್ಯವಿಲ್ಲ. ನಾವೆಲ್ಲರೂ ಒಂದು ದೊಡ್ಡ ತಪ್ಪು ಮಾಡುತ್ತೇವೆ. ಪೋಷಕರು ಜೀವಂತವಾಗಿ ಇದ್ದಾಗ ಅವರ ಮಾತುಗಳನ್ನು ಕಡೆಗಣಿಸುತ್ತೇವೆ, ಅವರ ಮುಖವನ್ನು ಸರಿಯಾಗಿ ನೋಡುವುದಿಲ್ಲ. ಆದರೆ ಅವರು ಹೋದ ಮೇಲೆ ದೊಡ್ಡ ದೊಡ್ಡ ಫೋಟೋ ಹಾಕಿ, ಹೂವಿನ ಹಾರ ಹಾಕಿ ಅಳುತ್ತೇವೆ. ಆದರೆ ನೆನಪಿಡಿ, ಅವರಿಗೆ ಸತ್ತ ಮೇಲೆ ಸಿಗುವ ಹೂವಿನ ಹಾರಕ್ಕಿಂತ ಬದುಕಿದ್ದಾಗ ಸಿಗುವ ಮಗನ ಒಂದು ಪ್ರೀತಿಯ ತಬ್ಬಿಕೊಳ್ಳುವಿಕೆ ಕೋಟಿ ಪಟ್ಟು ಶ್ರೇಷ್ಠ. ನನ್ನ ಅಪ್ಪ ಇವತ್ತು ನನ್ನ ಜೊತೆ ಇಲ್ಲದಿರಬಹುದು, ಆದರೆ ನನ್ನ ಪ್ರತಿಯೊಂದು ಉಸಿರಿನಲ್ಲಿ, ನನ್ನ ಪ್ರತಿಯೊಂದು ಒಳ್ಳೆಯ ಕೆಲಸದಲ್ಲಿ ನನ್ನ ಜೊತೆಯಲ್ಲೇ ಇದ್ದಾರೆ. ಅಪ್ಪ ಎಂಬುದು ಕೇವಲ ಸಂಬಂಧವಲ್ಲ, ಅದು ನಮಗೆ ಅರಿವಿಲ್ಲದೆ ನಮ್ಮನ್ನು ಕಾಯುವ ಒಂದು ಅದೃಷ್ಟ ಶಕ್ತಿ. ಸ್ನೇಹಿತರೆ, ನನ್ನ ಈ ಕತೆ ಇಲ್ಲಿಗೆ ಮುಗಿಯಬಹುದು, ಆದರೆ ನಿಮ್ಮ ಜೀವನದ ಕತೆ ನಿಮ್ಮ ಕೈಯಲ್ಲಿದೆ. ಇಂದು ನಾನು ನಿಮಗೆ ಕೈ ಮುಗಿದು ಕೇಳಿಕೊಳ್ಳುವುದು ಒಂದೇ, ನಿಮ್ಮ ತಂದೆ ತಾಯಿ ನಿಮ್ಮ ಜೊತೆಗಿದ್ದರೆ, ಅವರ ಉಸಿರು ಇನ್ನೂ ಆ ಮನೆಯಲ್ಲಿ ಓಡಾಡುತ್ತಿದ್ದರೆ, ನೀವು ಈ ಜಗತ್ತಿನ ಅತ್ಯಂತ ಶ್ರೀಮಂತ ಮತ್ತು ಅದೃಷ್ಟವಂತ ವ್ಯಕ್ತಿಗಳು. ನಾವು ಎಷ್ಟೇ ಓದಿರಬಹುದು, 1000 ಕಿಲೋಮೀಟರ್ ದೂರದ ದೇಶಗಳಲ್ಲಿ ಕೆಲಸ ಮಾಡುತ್ತಿರಬಹುದು, ಆದರೆ ನಮ್ಮನ್ನು ಈ ಭೂಮಿಗೆ ತಂದ ಆ ದೈವಗಳ ಮುಂದೆ ನಾವು ಸದಾ ಪುಟ್ಟ ಮಕ್ಕಳೇ. ಅಪ್ಪ, ಅಮ್ಮ ಕೆಲವೊಮ್ಮೆ ನಿಮ್ಮನ್ನು ಬಯಬಹುದು, ಹಳೆಯ ಕಾಲದ ಹಠ ಮಾಡಬಹುದು, ಅಥವಾ ನೀವು ಆಧುನಿಕ ಜಗತ್ತಿನಲ್ಲಿ ಮಾಡುವ ಕೆಲಸಗಳು ಅವರಿಗೆ ಅರ್ಥವಾಗದೇ ಇರಬಹುದು. ಅಂತಹ ಸಮಯದಲ್ಲಿ ದಯವಿಟ್ಟು ಅವರ ಮೇಲೆ ಕಿರುಚಾಡಬೇಡಿ, ಅವರಿಗೆ ಸಿಟ್ಟು ಮಾಡಬೇಡಿ. ನೆನಪಿಡಿ, ಅಂದು ನೀವು ಚಿಕ್ಕವರಿದ್ದಾಗ ನೀವು 100 ಬಾರಿ ಒಂದೇ ಪ್ರಶ್ನೆ ಕೇಳಿದಾಗಲೂ ಅವರು ಬೇಸರ ಮಾಡಿಕೊಳ್ಳದೆ ನಗುನಗುತ್ತಾ ಉತ್ತರ ನೀಡಿದ್ದರು. ನೀವು ನಡೆಯಲು ಕಷ್ಟಪಟ್ಟಾಗ ತಮ್ಮ ಬೆನ್ನು ಕೊಟ್ಟು ನಡೆಸಿದ್ದರು. ಇಂದು ಅವರು ವಯಸ್ಸಾದ ಮೇಲೆ ಸ್ವಲ್ಪ ಅಸಹಾಯಕರಾದಾಗ ಅವರಿಗೆ ನಮ್ಮ ಆಸರೆಯೇ ಅಗತ್ಯವಿರುತ್ತದೆ. ನಾನು ಮಾಡಿದ ತಪ್ಪನ್ನು ನೀವು ಯಾವತ್ತೂ ಕೂಡ ಮಾಡಬೇಡಿ. ಕೆಲಸದ ಒತ್ತಡ, ಮೊಬೈಲ್ ಫೋನ್ನ ಮಾಯಾಲೋಕ ಅಥವಾ ಗೆಳೆಯರ ನಡುವಿನ ಮೋಜು ಮಸ್ತಿಯಲ್ಲಿ ನಿಮ್ಮನ್ನು ಬೆಳೆಸಿದ ಆ ಜೀವಗಳನ್ನು ಮೂಲೆಗೆ ತಳ್ಳಬೇಡಿ. ಇಂದು ಈ ವಿಡಿಯೋ ನೋಡಿದ ಮೇಲೆ ನೀವು ಒಂದು ಪುಟ್ಟ ಕೆಲಸ ಮಾಡಿ. ನಿಮ್ಮ ತಂದೆ ಅಥವಾ ತಾಯಿ ನಿಮ್ಮ ಹತ್ತಿರವೇ ಇದ್ದರೆ ಈಗಲೇ ಹೋಗಿ ಅವರ ಕೈ ಹಿಡಿದು ಪಕ್ಕದಲ್ಲಿ ಕುಳಿತುಕೊಳ್ಳಿ. ಅವರು ನಿಮ್ಮಿಂದ ದೊಡ್ಡ ಕಾರನ್ನು ಅಥವಾ ಬಂಗಲೆಯನ್ನು ನಿರೀಕ್ಷಿಸುವುದಿಲ್ಲ. ಕೇವಲ ಅಪ್ಪ ಆರಾಮಾಗಿದ್ದೀರಾ, ಊಟ ಆಯ್ತಾ ಎಂಬ ಒಂದು ಚಿಕ್ಕವಾದ ಪ್ರೀತಿ ಮಾತು ಅವರ ಮನಸ್ಸನ್ನು 100 ವರ್ಷ ಹೆದರಿಸುತ್ತದೆ. ಒಂದು ವೇಳೆ ಅವರು ನಿಮ್ಮಿಂದ ದೂರ ಹಳ್ಳಿಯಲ್ಲಿದ್ದರೆ ಈಗಲೇ ಈ ವಿಡಿಯೋ ಮುಗಿದ ತಕ್ಷಣ ಅವರಿಗೆ ಒಂದು ಫೋನ್ ಮಾಡಿ, ಅಪ್ಪ ನಿಮ್ಮನ್ನು ತುಂಬ ಮಿಸ್ ಮಾಡ್ಕೊಳ್ತಿದ್ದೀನಿ, ಬೇಗ ಬಂದು ನೋಡ್ತೀನಿ ಎಂದು ಹೇಳಿ ನೋಡಿ. ಆ ಮಾತನ್ನು ಕೇಳಿದಾಗ ಅವರ ಮುಖದಲ್ಲಿ ಮೂಡುವ ಆ ನಗು ಇದೆಯಲ್ಲ, ಇದು ಜಗತ್ತಿನ ಯಾವ ಕೋಟಿ ರೂಪಾಯಿಗೂ ಸಮವಲ್ಲ. ತಂದೆ ಎಂಬುವವನು ಮನೆಯ ಛಾವಣಿ ಇದ್ದಂತೆ. ಅವನು ಬಿಸಿಲು ಮಳೆಯನ್ನು ತಾನು ಅನುಭವಿಸಿ ನಮಗೆ ನೆರಳು ನೀಡುತ್ತಾನೆ. ಆ ಛಾವಣಿ ಹೋದ ಮೇಲೆಯೇ ನಮಗೆ ಬದುಕಿನ ಕಠಿಣ ಬಿಸಿಲಿನ ತಾಪ ಏನು ಎಂದು ಅರ್ಥವಾಗುವುದು. ನನ್ನ ಈ ಕತೆ ನಿಮ್ಮ ಮನಸ್ಸಿಗೆ ತಲುಪಿದ್ದರೆ, ನಿಮ್ಮ ತಂದೆಯ ಬಗ್ಗೆ ನಿಮಗಿರುವ ಒಂದು ಸುಂದರ ನೆನಪನ್ನು ಅಥವಾ ಅವರಿಗೆ ನೀವು ಹೇಳಲು ಬಯಸುವ ಮಾತನ್ನು ಕೆಳಗಿನ ಕಮೆಂಟ್ಸ್ ಬಾಕ್ಸ್ನಲ್ಲಿ ಹಂಚಿಕೊಳ್ಳಿ. ನಿಮ್ಮ ತಂದೆಯ ಮೇಲಿನ ಗೌರವಕ್ಕಾಗಿ ಈ ವಿಡಿಯೋವನ್ನು ನಿಮ್ಮ ಆತ್ಮೀಯರಿಗೆ ಶೇರ್ ಮಾಡಿ. ಏಕೆಂದರೆ ನಮ್ಮ ಸಮಾಜದಲ್ಲಿ ಇವತ್ತು ಹಣದ ಹಿಂದೆ ಓಡುವ ಓಟದಲ್ಲಿ ಅಪ್ಪ ಅಮ್ಮನ ಪ್ರೀತಿ ಮಾಸುತ್ತಾ ಹೋಗುತ್ತಿದೆ.
ಆ ಪ್ರೀತಿಯನ್ನು ಉಳಿಸಿಕೊಳ್ಳುವ ಜವಾಬ್ದಾರಿ ನಮ್ಮೆಲ್ಲರದ್ದು. ನೆನಪಿಡಿ, ಜೀವನದಲ್ಲಿ ಕಳೆದುಕೊಂಡ ಹಣವನ್ನು ಕಷ್ಟಪಟ್ಟು ಮತ್ತೆ ಗಳಿಸಬಹುದು, ಆದರೆ ಕಳೆದುಕೊಂಡ ತಂದೆ ತಾಯಿಯನ್ನು ಈ ಜಗತ್ತಿನ ಯಾವ ಶಕ್ತಿಯಿಂದಲೂ ಕೂಡ ಮತ್ತೆ ಪಡೆಯಲು ಸಾಧ್ಯವಿಲ್ಲ. ಇರುವಾಗಲೇ ಅವರನ್ನು ದೇವರೆಂದು ಪೂಜಿಸೋಣ, ಪ್ರೀತಿಸೋಣ. ಈ ಕಥೆಯನ್ನು ಇಲ್ಲಿವರೆಗೆ ಕೇಳಿದ ನಿಮಗೆ ನನ್ನ ಧನ್ಯವಾದಗಳು. ನಿಮ್ಮ ತಂದೆ ತಾಯಿಯ ಆಶೀರ್ವಾದ ಸದಾ ನಿಮ್ಮ ಮೇಲಿರಲಿ.